ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ವಿಜಯ್ ಅವರು ಅನ್ಕೊಂಡಿದ್ರು ನನಗೆ ಡಿಎಂಕೆ ಅಲ್ಲಿ ಜೊತೆ ಇರ್ತಕ್ಕಂಥ ಮಿತ್ರ ಪಕ್ಷಗಳು ನನಗೆ ಸಪೋರ್ಟ್ ಮಾಡ್ತವೆ ಅನ್ನುವಂತ ವಿಶ್ವಾಸದಲ್ಲಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ಬಿಟ್ರೆ ಇನ್ನುಳಿದ ಯಾವ ಪಕ್ಷಗಳು ಕೂಡ ವಿಜಯ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹಿಂದೇಟನ್ನ ಆಗ್ತಿವೆ. ಈಗ ಡಿಎಂಕೆ ಮಿತ್ರ ಪಕ್ಷಗಳಾದಂತಹ ಎಡಪಕ್ಷಗಳಾಗಿರ್ಬೋದು, ವಿಸಿಕೆ ಆಗಿರ್ಬೋದು, ಮತ್ತೆ ಮುಸ್ಲಿಂ ಲೀಗ್ ಆಗಿರ್ಬೋದು, ಈ ಮೂರು ಪಕ್ಷಗಳು ಕೂಡ ನಾವು ವಿಜಯ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿಲ್ಲ ಅನ್ನುವಂತ ಸಂದೇಶವನ್ನ ರವಾನಿಸಿವೆ. ಮುಖ್ಯವಾಗಿ ಎಡಪಕ್ಷಗಳು ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ವಿಸಿಕೆ ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡಬೇಕಾಗಿತ್ತು. ವಿಜಯ್ ಅವರಿಗೆ ಸಪೋರ್ಟ್ ಕೊಡುವಂತ ವಿಚಾರವಾಗಿ ಪಕ್ಷದ ನಾಯಕರೊಂದಿಗೆ ವಿಸಿಕೆ ನಾಯಕರು ಚರ್ಚೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ವಿಜಯ್ ಜೊತೆಗೆ ಆಗಬೇಕಾಗಿದ್ದಂತಹ ಚರ್ಚೆಯನ್ನ ರದ್ದು ಮಾಡಿರುವಂತಹದ್ದು. ಹೀಗಾಗಿ ವಿಜಯ್ ಅವರು ಸರ್ಕಾರ ರಚನೆ ಮಾಡುವಂತಹ ವಿಚಾರ ಬಹಳಷ್ಟು ಕಗ್ಗಂಟಾಗ್ತಾ ಇದೆ. ನಿನ್ನೆ ರಾಜಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಕೊಟ್ಟಿದ್ರು, ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಆದ್ರೆ ವಿಜಯ್ ಬಳಿ ಇದ್ದಂಥದ್ದು ಕೇವಲ 112 ಶಾಸಕರ ಬೆಂಬಲ ಮಾತ್ರ. 118 ಶಾಸಕರ ಬೆಂಬಲ ಎಲ್ಲಿ ಅನ್ನುವಂಥದ್ದನ್ನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಕೇಳಿರುವಂತಹದ್ದು. ಅದಕ್ಕೆ ಬಹುಮತ ಸಾಬೀತುಪಡಿಸ್ತೀನಿ ವಿಧಾನಸಭೆಯಲ್ಲಿ ಅನ್ನುವಂಥದ್ದನ್ನ ಈಗ ಟಿವಿಕೆ ನಾಯಕ ವಿಜಯ್ ಅವರು ಹೇಳಿದ್ದಾರೆ. ಆದ್ರೆ ಬಹುಮತ ಸಾಬೀತು ವಿಧಾನಸಭೆಯಲ್ಲಿ ಪಡಿಸಬಹುದು, ಆದ್ರೆ ಬಹುಮತಕ್ಕೆ ಬೇಕಾದಂತ ಶಾಸಕರ ಲಿಸ್ಟ್ ಎಲ್ಲಿ ಅನ್ನುವಂತಹದ್ದನ್ನ ಕೇಳಿದರೆ ಲಿಸ್ಟ್ ತೆಗೆದುಕೊಂಡು ಬನ್ನಿ ಸಂಪೂರ್ಣ, ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದರೆ. ಕೇರಳ ರಾಜ್ಯಪಾಲರು ಜೊತೆಗೆ ಅವರು ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರು ಕೂಡ ಆಗಿರುವಂತಹದ್ದು. ಹೀಗಾಗಿ ಅವರು ಇವತ್ತು ಕೇರಳಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಏನು ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆದಿತ್ತು, ಅವು ಎಲ್ಲವೂ ಕೂಡ ಈಗ ಅರ್ಧಕ್ಕೆ ನಿಂತಿರುವಂತಹದ್ದು. ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀತಾ ಇಲ್ಲ. ನಾನೀಗ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನ ಹೊರಗಡೆ ಇದ್ದೇನೆ. ಆ ಪರಿಸ್ಥಿತಿ ಹೇಗಿದೆ, ಇಲ್ಲಿನ ವಾತಾವರಣ ಹೇಗಿದೆ ಅನ್ನುವಂತ ತೋರಿಸುವಂತ ಪ್ರಯತ್ನ ನೋಡಬಹುದು. ಇದೇ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ. ನಿನ್ನೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಗಳು ನಡೀತಾ ಇತ್ತು. ಸುಣ್ಣ ಬಣ್ಣ ಹೊಡೆಯುವಂತಹದ್ದು, ಚೇರ್ಗಳನ್ನ ರೆಡಿ ಮಾಡುವಂತಹದ್ದು, ಮತ್ತೆ ಮ್ಯಾಟ್ಗಳನ್ನ ಹಾಕಿ ಸ್ಟೇಜ್ ಅನ್ನ ರೆಡಿ ಮಾಡುವಂತ ಎಲ್ಲ ಕೆಲಸಗಳು ಕೂಡ ಸ್ಟೇಡಿಯಂನ ಒಳಗೆ ನಡೀತಾ ಇತ್ತು. ಈಗ ಸ್ಟೇಡಿಯಂ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ನಿನ್ನೆ ಏನು ತಯಾರಿ ನಡೀತಾ ಇತ್ತು, ಆ ತಯಾರಿ ಸಂಪೂರ್ಣ ಈಗ ನಿಂತಿರುವಂತಹದ್ದು. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಈಗ ನಿರಾಸೆಯಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿಜಯ್ ಅಭಿಮಾನಿಗಳು ವಾಪಸ್ ಹೋಗ್ತಿರುವಂತಹದ್ದು.